ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ರೈಡ್ ಮಾಡಕ್ಕೆ ಹೊಂಟೆ ನೋಡ್ರಿ. 40 ಕಿಲೋಮೀಟ್ರ್ ಐತಿ ರೈಡ್. ಯಾವ ಕಾರಣ ಅಂದ್ರೆ ನಮ್ಮ ಫ್ರೆಂಡಿಂದ ಅಂದ್ರೆ ನಮ್ಮ ಡ್ಯಾನ್ಸರ್ ಅಕ್ಕನ ಮ್ಯಾರೇಜ್ ಐತೆ, ಅದಕ್ಕೆ ಅಲ್ಲಿ ಹೊಂಟಿದ್ವಿ ನಾನು ನಮ್ಮ ಫ್ರೆಂಡ್. ಅದಕ್ಕೆ ಮೋಟೋ ಲಾಗ್ ಮಾಡ್ಬೇಕಂತಂದು ಹೆಲ್ಮೆಟ್ ಐತ್ರಿ. ಹೆಲ್ಮೆಟ್ ಒಳಗೆ ಮೌಂಟ್ ನೋಡ್ರಿ, ಇದು ಮೌಂಟ್ ನಮ್ಮ ಅಣ್ಣಂದು. ನಂದು ಐತಿ ಲೂಸ್ ಆಕೈತಿ, ಅದರ ಸಂಬಂಧ ಅದು ಬ್ಯಾಡ್ ಅಂತಂದು ನಮ್ಮ ಅಣ್ಣಂದು ಮೌಂಟ್ ಹಾಕ್ಕೊಂಡು ಫಿಟ್ಟಿಂಗ್ ಮಾಡಿಕೊಟ್ಟಾನೆ. ಅದಕ್ಕೆ ತೊಗೊಂಡು ಹೋಗ್ಬೇಕ್ರಿ. ಈಗ ರೆಡಿ ಆಗ್ಯಾವೆಲ್ಲ. ಯಾವ ಥರ ಎಕ್ಸ್ಪೀರಿಯನ್ಸ್ ಆಕೈತಂತಂದು ಮೋಟೋಲಾಗ್ದಾಗ ತೋರಿಸ್ಕೊಂಬರಿ. ಲೆಟ್ಸ್ ಗೋ. ನಮಸ್ಕಾರ ರೀಪ್ಪ, ಎಲ್ಲರೂ ಹೆಂಗೈತಿರಿ, ಚಿತ್ತದಿರಿ ಅಂತಂದು ಹೇಳ್ತೀನಿ. ಈಗ ಎಲಿಮೆಂಟ್ ಒಳಗೆ ಫೋನ್ ಹಾಕ್ಕೊಂಡೀನಿ. ಹೆಂಗೆ ಎಕ್ಸ್ಪೀರಿಯನ್ಸ್ ಆಕೈತಂತಂದ್ರು ನಂಗಂತರೂ ಗೊತ್ತಿಲ್ಲ. ಸೀದಾ ಈಗ ನಾ ಹೊಂಟಿದ್ದೆ ಧಾರವಾಡ ಕಡೆ, ಕೊಟ್ಟೂರು ಅನ್ನೋ ಊರಿಗೆ. ಈಗ ಸೀದಾ ಗೊಬ್ಬರ ಕಡೆ ಹೊಂಟೀನಿ. ಗೊಬ್ಬರ ಬೈಪಾಸ್ಲಿಂದ ಸೀದಾ ಅಲ್ಲಿ ಹೋಗೋಣ. ಅಲ್ಲಿಂದ ಮತ್ತು ಬೈಪಾಸ್ ಹತ್ತಿ ಬೈಪಾಸ್ಲಿಂದ ಹೋಗೋಣ. ಇದೆ ನೋಡ್ರಿ ಸೈಡ್, ರೈಟ್ ಸೈಡ್ ಕಾಣತೈತಲ್ಲ ದೊಡ್ಡ KL ಆಗತೈತಿ ರೀ. ನಮ್ಮ ಹುಬ್ಬಳ್ಳಿದಾಗ ನಂಬರ್ 1 KL ಆ್ಯಂಡ್ ಹಾಸ್ಪಿಟ್ಲ್ ಆ್ಯಂಡ್ ಕಾಲೇಜ್ ಆಗತೈತಿ. ಈಗ ಸೀದಾ ನಾವು ಹೊಂಟೇವಿ ಕೊಟ್ಟೂರು ಕಡೆ. ಬರ್ರಿ ಲೆಟ್ಸ್ ಗೋ. ನನ್ನ ಗಾಡಿ ಹೆಸರು ಏನಂದ್ರೆ ಕರಿಯಾನ್ ನೋಡ್ರಿ. ನನಗೆ ಬ್ಲ್ಯಾಕ್ ಅಂದ್ರೆ ಭಾಳ ಇಷ್ಟ ರೀ. ಬ್ಲ್ಯಾಕ್ ಆ್ಯಂಡ್ ವೈಟ್ ಭಾಳ ಇಷ್ಟ ನನಗೆ. ಅದ್ರ ಸಂಬಂಧ ನನ್ನ ಗಾಡಿ ಫುಲ್ ಬ್ಲ್ಯಾಕ್ ಇದ್ದಿದ್ದ ಸಂಬಂಧ ನಾನು ಕರಿಯಾನ್ 93 ಲಾಗ್ ಅಂತಂದು ಇಟ್ಟಿದ್ದೆ ಹೆಸರು. ಅದ್ರ ಸಂಬಂಧ ಇದೆ ನೋಡ್ರಿ, ದೂರ ಕಾಣಾಗತ್ತೈತಲ್ಲ, ಇದು ಕಮಾನ್ ರೀ. ಯಾವ ಕಮಾನ್ ಅಂದ್ರೆ ಗೊಬ್ಬರ ಕಮಾನ್. ಗೊಬ್ಬರ ಕಮಾನ್ ಯಾಕಂತಾರಂದ್ರೆ ಇವು ಕಮಾನ್ ಒಳಗ್ಲಿಂದ ಸ್ಟಾರ್ಟ್ ಆಕೈತಿ ರೀ. ಹುಬ್ಬಳ್ಳಿ ಇದೆ, ಇಲ್ಲಿಂದ ಹುಬ್ಬಳ್ಳಿ ಎಂಟ್ರೆನ್ಸ್ ಆಕೈತಿ. ಇಲ್ಲಿಂದ ಹೋದ್ರೆ ಸೀದಾ ಹುಬ್ಬಳ್ಳಿ ಸ್ಟಾರ್ಟ್ ಆಕೈತಿ. ಇದ್ರ ಹೊರಗೆ ಹೋದ್ರೆ ಮತ್ತೆ ಇದು ಹೈವೇ NH4 ಹೈವೇ ಆಕೈತಿ. ಈಗ ಸೀದಾ ನಾವು ಬಂದೀವಿ ಗೊಬ್ಬರ ಸರ್ಕಲಿಗೆ ಬಂದೇವೆ ನೋಡ್ರಿ. ಇದೆ ನೋಡ್ರಿ ದೊಡ್ಡ ಗೊಬ್ಬರ ಸರ್ಕಲ್. ಇಲ್ಲೆಲ್ಲ ಆ ಸೈಡ್ ಬ್ರಿಡ್ಜ್ ಕಟ್ಟಾಕತ್ತಾರೆ. ಈಗ ನಾವು ಹಿಂಗಿಲ್ಲಿಂದ ಈ ಕಡೆಯಿಂದ ಆಸಿ ಹೋಗ್ಬೇಕು ಸೀದಾ. ಅದಕ್ಕೀಗ ನಾವು ಹೊಂಟೇವ್ರಿ. ಮುದುಕಿ ಬರೀ ಇಂಥದೆಯಾ? ನಾವು ಸೀದಾ ಹೊಂಟೇವೆ ನೋಡ್ರಿ. ಈಗ ನಾವು ಸೀದಾ ಗೊಬ್ಬರ ಹೈವೇ ಹತ್ತಿ ಸೀದಾ ಪುನಃ ರೋಡಿಗೆ ಹೊಂಟೇವೆ ನೋಡ್ರಿ. ಈ ರೋಡಿಗೆ ಯಾರಾದರೂ ಬರ್ಬೇಕಂದ್ರೆ ಸ್ವಲ್ಪ ವಿಚಾರ ಮಾಡಿ ಬರ್ರಿ. ಯಾಕಂದ್ರೆ ಈ ರೋಡದಾಗ ಭಾಳ ಅಂದ್ರೆ ಭಾಳ ಆಕ್ಸಿಡೆಂಟ್ ಆಕ್ಕವು. ಅದ್ರ ಸಂಬಂಧ ಸೇಫ್ ಆ್ಯಂಡ್ ಡ್ರೈವ್ ಅಂತಾರಲ್ಲ, ಅದನ್ನು ಮಾಡ್ಕೊಂಡು ನಾವು ಹೋದರೆ ಏನೂ ಆಗೋದಿಲ್ಲ ನಮಗೆ. ಜಸ್ಟ್ ನೋಡ್ಕೊಂಡು ಗಾಡಿ ಹೊಡ್ಕೊಂಡು ಹೋದರೆ ಏನಾಗೋದಿಲ್ಲ. ಯಾಕಂದ್ರೆ ಆ ಸೈಡ್ ಈ ಸೈಡ್ ರೋಡ್ ಮಾಡೋ ಸಂಬಂಧ ಒನ್ ವೇ ಆಕೈತಿ. ಅದ್ರ ಸಂಬಂಧ ಆಕ್ಸಿಡೆಂಟ್ ಭಾಳ ಆಕ್ಕವು. ಸ್ವಲ್ಪ ನೋಡ್ಕೊಂಡು ಡ್ರೈವ್ ಮಾಡಿದರೆ ನಮ್ಮ ಜೀವನಕ್ಕೆ ನಮಗೆ ಆರಾಮ ಅನಿಸ್ತೈತಿ. ನಾವು ಸೊಟ್ಟಪಟ್ಟ ಹೊಡ್ಕೊಂಡು ಹೋದೆ ಅಂದರೆ ಸೀದಾ ಗೋವಿಂದ ಗೋವಿಂದ ಸೀದಾ ಗೋವಿಂದನೇ ಆಗ್ಬಿಡ್ತೇವೆ ನೋಡ್ರಿ. ಏನು ಒಂದು ಖುಷಿ ಆಗತ್ತೈತೆ ಅಂದ್ರಿಪ್ಪ, ಹೆಲ್ಮೆಟ್ ಒಳಗೆ ಫೋನ್ ಹಾಕ್ಕೊಂಡು ವಿಡಿಯೋ ಮಾಡೋದು ಕ್ರೇಜ್ ಐತಲ್ರಿ. ಸೈಕ್ ಆಕೈತ್ರಿ. ಯಾಕಂದ್ರೆ ನಾಚ್ಕೋಬೇಡ್ರಿ. ವಿಡಿಯೋ ಮಾಡಕತ್ತೆ ಅಂದರೆ ನಾವು ಬೆಳಿಬೇಕಂದ್ರೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮಾಡಿದರೆ ನಾವು ಬೆಳಿತೀವಲ್ಲ. ಇಲ್ಲ ಎಲ್ಲ ನಂಗೆ ನಾಚಿಕೆ ಇತ್ತಂದ್ರೆ ನಾವು ಏನು ಬೆಳೆಯೋಕ್ಕಾಗಲ್ಲ, ಇಲ್ಲೇ ಇದ್ದು ಬಿಡ್ತೀವಿ. ಅದ್ರ ಸಂಬಂಧ ವಿಡಿಯೋ ಮಾಡ್ಕೊಂಡು ಹೊಂಟೇನಿ ರೀ. ಎಷ್ಟು ಖುಷಿ ಆಗತ್ತೈತೆ ಅಂದ್ರೆ ಅಷ್ಟು ಖುಷಿ ಆಗತ್ತೀನಿ. ಇನ್ನೂ ಫೇಮಸ್ ಕಂಟೆಂಟ್ ಕ್ರಿಯೇಟರ್ ಅಲ್ರಿ ನಾನು, ಜಸ್ಟ್ ನಾರ್ಮಲ್ ಕ್ರಿಯೇಟರ್ ಆಗತ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಈಗ ಪೊಲೀಸರು ನಿಂತಾರೆ, ಇಲ್ಲಿ ನಿಂತಾರೆ ಮುಂದೆ. ಈಗ ನಮ್ಮ ಗಾಡಿ ಅಂತೂ ಹಿಡಿಯಂಗಿಲ್ಲ, ಯಾಕಂದರೆ ನಾನು ಹೆಲ್ಮೆಟಿಗೆ ಕ್ಯಾಮ್ರಾ ಹಾಕಿಬಿಟ್ಟಿನಿ. ಅದ್ರ ಸಂಬಂಧ ನನಗೆ ಹಿಡಿಯೋದಿಲ್ಲ. ಯಾಕಂದರೆ ಇವ ವಿಡಿಯೋ ಕ್ರಿಯೇಟರ್ ಅದಾರ ಅಂತಂದು ಅವ್ರಿಗೆ ಗೊತ್ತಿರ್ತೈತಿ. ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರ್ತೈತೆ ಅಂತಂದು ಅವ್ರಿಗೆ ಗೊತ್ತಾಗ್ಬಿಡ್ತೈತಿ. ಅದ್ರ ಸಂಬಂಧ ನಮ್ಮ ಗಾಡಿನೇ ಹಿಡೋದಿಲ್ಲ ರೀ ಅವ್ರು. ನೋಡ್ರಿ ಈ ಥರ ಎಲ್ಲ ಕೆತ್ತಿ ಬ್ರಿಡ್ಜ್ ಮಾಡ್ತಾರೆ ರೀ ಇವ್ರು. ಈ ಸೈಡ್ ನೋಡ್ರಿ, ಈ ಸೈಡ್ ನಿಮಗೆ ದೃಶ್ಯ ಕಾಣತೈತಲ್ಲ, ಈ ಸೈಡ್ ಬೋಡೇಜರ್ ಗಿಡೇಜರ್ ಹಚ್ಚಿ ಅವನ್ನೆಲ್ಲ ಕೆಬ್ರಾಡಿ ನಮಗೆ ನೀಟಾಗಿ ರೋಡ್ ಮಾಡ್ತಾರೆ ರೀ. ಇವ್ರಿಗೆ ವರ್ಕ್ ಮ್ಯಾನ್ ಅವರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ರೀ. ಯಾಕಂದರೆ ಶೇಪಾಗಿ ಕಳಿಸಿ ನಮ್ಗೆ ರೋಡ್ ಗಟ್ಟಿ ಮುಟ್ಟವಾದ ಕಟ್ಟಿ ಕೊಡ್ತಾರಲ್ಲ, ಅದ್ರ ಸಂಬಂಧ ಅವ್ರು ನನ್ನ ಕಡೆಯಿಂದ ಸಲ್ಯೂಟ್ ಅಂತಂದು ಹೇಳ್ತೀನಿ. ಈಗ ಇನ್ಸ್ಟಾಗ್ರಾಮ್ ಒಳಗೆ ಫುಲ್ ಫೇಮಸ್ ಆಗಿಬಿಟ್ಟೈತಿ ರೀ. ಏನಂದ್ರೆ ಹುಬ್ಬಳ್ಳಿ ಧೂಳು ಐತಿ, ಅದೈತಿ ಇದೈತಿ ಅಂತಂದು ಅವರಿಗೆ ಗೊತ್ತಿಲ್ಲ. ಈಗ ನೋಡ್ರಿ ನಮ್ಮ ರೈಡರ್ಸ್ಗಳು ಹೊಂಟಾರ ನೋಡ್ರಿ, ಅವ್ರ ಕಡೆ ಬ್ಯಾಗ್ ಎಲಿಮೆಂಟ್ ಗಿರ್ಕಿನಿ ಎಲ್ಲ ಐತಿ. ನಮ್ಮ ಕಡೆನೂ ಏನಿಲ್ಲ, ಬರೀ ಕೈಲೇ ಗಾಡಿ ಹೊಡ್ಯಾಗತ್ತೆ ನಾನು. ಯಾಕಂದರೆ ಈಗ ಸ್ಟಾರ್ಟ್ ಮಾಡೇನಲ್ಲ, ಇನ್ನೂ ಬರ್ಬರುತ್ತೆ ಸ್ವಲ್ಪ ಚಲೋ ಮಾಡ್ಕೊತ ಹೋದೆ. ಸ್ವಲ್ಪ ಸಬ್ಸ್ಕ್ರೈಬರ್ ಆದ್ರೆ ತೊಗೋಬೇಕಂತ ಐತ್ರಿ. ಅದ್ರ ಸಂಬಂಧ ನಮ್ಮ ಕಡೆ ಏನಿಲ್ಲ, ಆದರೂ ಸ್ವಲ್ಪ ಶೇಪಾಗಿ ಹೊಂಟೇನಿ ನಾನು. ನೋಡ್ರಿ ಇನ್ನೊಬ್ಬರು ಹೋದ್ರ ರೈಡರ್ಸ್. ನಂಗೆ ರೈಡರ್ಸ್ ನೋಡಿದ್ರೆ ಒಂಥರ ಖುಷಿ. ನಾನು ಹಿಂಗೆ ಆಗ್ಬೇಕಂತಂದು ಕನಸು ಇಟ್ಕೊಂಡಿನಿ ರೀ. ಅದು ಹಾಕ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ಒಂದಲ್ಲ ಒಂದಿನ ನಾನು ಗೆದ್ದೇ ಗೆಲ್ತೇನೆ ಅಂತ ನನಗೆ ಗೊತ್ತೈತಿ. ಅದ್ರ ಸಂಬಂಧ ಈ ಥರ ಫೋನ್ ಒಳಗೆ ವಿಡಿಯೋ ಹಾಕ್ಕೊಂಡು ಫೋನ್ ಒಳಗೆ
ವಿಡಿಯೋ ಮಾಡ್ಕೊತ ಹೊಂಟೇನಿ ರೀ ಈಗ ನಾ ಸದ್ಯ ಮಟ್ಟಿಗೆ. ಎಲ್ಲದೇನಂದ್ರೆ ಸ್ವಲ್ಪ ಧಾರವಾಡ ಸನಿಕ್ ಅದೀನಿ, ಇನ್ನೊಂದು 10-15 ಕಿಲೋಮೀಟ್ರ್ ಆದ್ರೆ ಧಾರವಾಡ ಐತಿ. ನಾ ಹುಬ್ಳಿ ಬಗ್ಗೆ ಹೇಳಕತ್ತಿದ್ದೆ, ನಾ ಅಷ್ಟೊತ್ತರೊಳಗೆ ನಮ್ಮ ರೈಡರ್ಸ್ ಬಂದು ನಂದು ಮಾತು ಮರೆಸ್ಬಿಟ್ರೆ. ಈಗ ಹೇಳ್ತೀನಿ ಕೇಳಿದ್ರೆ, ಹುಬ್ಳಿ ಒಳಗೆ ಬರೀ ಧೂಳು ಐತಿ, ಅದೈತಿ ಇದೈತಿ ಅಂತಂದು ಹೇಳ್ತಿರ್ತಾರೆ. ಆದರೆ ಯಾರಿಗೆ ಗೊತ್ತಿಲ್ಲ ನೋಡ್ರಿ, ಹೊರಗೆ ಇಷ್ಟು ಧೂಳು ಐತೆ ಅಂದ್ರೆ ಒಳಗೆ ಯಾವ ಮಟ್ಟಿಗೆ ಇರಬಾರ್ದು ಅಷ್ಟು ಧೂಳು ಇರ್ತೈತಿ. ಯಾಕಂದ್ರೆ ರೋಡ್ ಮಾಡಕತ್ತಾರೆ, ಒಳಗೆ ಬ್ರಿಡ್ಜ್ ಹೈಲೈಟ್ ದೊಡ್ಡದು ಮಾಡಕತ್ತಾರೆ. ಅದ್ರ ಸಂಬಂಧ ಈ ಕಟ್ಟಡಿ ಮಾಡೋ ಸಂಬಂಧ ಎಲ್ಲ ಕಡೆ ಧೂಳು ಆಗತ್ತೈತಿ. ಸ್ವಲ್ಪ ದಿನ ಅಷ್ಟೇ ರೀ, ಅದಾದ್ಮೇಲೆ ಮತ್ತೆ ಧೂಳು ಅನ್ನೋದು ಹುಬ್ಳ್ಯಾಗ ಬರೋದಿಲ್ಲ. ಯಾಕಂದ್ರೆ ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆಯಾಗತ್ತೈತೆ ಅಂದ ಬಳಿಕ ಮತ್ತೆ ಧೂಳು ಬರೋದೆ. ಅದ್ರ ಸಂಬಂಧ ಆ ಧೂಳು ಇಟ್ಕೊಂಡು ಹೈಲೈಟ್ ಮಾಡ್ಕೊಂಡು ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಅಂತಂದು ನಾ ಹೇಳ್ತೇನೆ ರೀಪ್ಪ. ಇಷ್ಟ ನಂದು. ಈಗ ಸ್ವಲ್ಪ ಧಾರವಾಡ ಕಡೆ ಬಂದು ನೋಡ್ರಿ, ಧಾರವಾಡ ಒಳಗೆ ಮಿಶ್ರಾ ಪೇಡ ಅದಾರ. ಧಾರವಾಡ ಪೇಡ ಗೊತ್ತಿಲ್ಲ ರೀ, ಮಿಶ್ರಾ ಪೇಡ ಅನ್ನೋದು ಹುಬ್ಳಿ ಒಳಗೆ ಧಾರವಾಡ ಒಳಗೆ ಗಲ್ಲಿ ಒಳಗೆ ಸಣ್ಣ ಅಂಗಡಿ ಅದಾವು. ಇವ್ರು ನೋಡ್ರಿ ಮೇನ್ ಹೈವೇದಾಗ ಇಷ್ಟು ದೊಡ್ಡದ ಮಿಶ್ರಾ ಪೇಡ ಹಾಕ್ಯಾರಂದ್ರೆ ಮತ್ತು ಗ್ರೇಟ್ರಿ ಎಷ್ಟು ಗಿಚ್ಚಾಗಿ ಕುಂತೈತೆ ಅಂದ್ರೆ. ಯಾಕಂದ್ರೆ ಡ್ರೈವರ್ಸ್ಗಳಿಗಾತೆ ಅಂದ್ರೆ ರೈಡರ್ಸ್ಗಳಿಗೈತೆ ವರ್ಕ್ ಮ್ಯಾನರ್ಗಳಿಗೆ ಭಾಳ ಅನುಕೂಲ ಆಗೈತಿ. ಕಾಸ್ಟ್ಲಿ ಇರ್ಬೋದು ಆದರೆ ಹೆಲ್ಪ್ ಆಕೈತಲ್ರಿ. ಅದ್ರ ಸಂಬಂಧ ನೋಡ್ರಿ ಇಲ್ಲಿ ಹೊರಗೆ ಹಾಕ್ಬಿಟ್ರೆ ಅವ್ರಂತೂ ಫುಲ್ಲು ಫೇಮಸ್ ಆಗ್ಬಿಟ್ರು ನೋಡಿ. ನಾವು ದಾರಿ ಹೋಗೋ ಮುಂದೆ ಒಂದು ಕಪ್ ಚಾ ಕೊಡಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗಿಲ್ಲ ನೋಡ್ರಿ. ನೋಡ್ರಿ ಇಲ್ಲಿ ಹೆಂಗೆ ಡ್ರೆಸ್ ನೋಡ್ರಿ, ಫುಲ್ಲು ವೈಟ್ ಹಾಕೊಂಬಂದು ನಾನು ಅಲ್ಲೇ ನಮ್ಮ ಏರಿಯಾದ ಕಾರ್ಪೊರೇಟರ್ ಕಾಣಕ್ಕಾಗತ್ತ ನೋಡ್ರಿ ಮಗ. ಕಾರ್ಪೊರೇಟರ್ ಫುಲ್ ವೈಟ್ ಬೂಟ್ ಅದ್ರ ತಕ್ಕಂಗೆ ನೋಡ್ರಿ. ಸೇಮ್ ಕಾರ್ಪೊರೇಟರ್ ಈ ಪಂಚಾಯತ್ ಎಲೆಕ್ಷನ್ ಎನ್ಸಿದ್ರೆ ನಮ್ಮ ಊರಿಗೆ ನಂಬರ್ 1 ಬರ್ತಾರೆ ನೋಡ್ರಿ. ಸ್ಮೈಲ್ ನೋಡ್ರಿ ಮಗಂದು. ಈಗ ಒಂದು ಕಪ್ ಚಾ ಕುಡಿಯೋಕೆ ಬೆಂಗಳೂರಿದ್ದು ಹೇಳ್ಬೇಕಂದ್ರೆ ಈಗ ಒಂದು ಕಪ್ ಚಾ ಕುಡಿಬೇಕಂತ ಜಸ್ಟ್ ಚಾ ಕುಡಿದು ಈಗ ಸೀದಾ ಹೋಗ್ಬೇಕು. ನಾನು ಐಡಿ ಹೆಸರು ಕರಿಯ 93 ಲಾಗ್ ಅಂತ ಇದ್ದೀನಿ. ಎಲ್ಲರೂ ನಾನೇ ಕರ್ಗತ್ತೀನಿ, ಅದಕ್ಕೆ ಕರಿಯ 93 ಅಂತ ತಿಳ್ಕೊಂಬಿಟ್ರೆ ಆ ಕಾರಣ ಅಲ್ರಿ, ನಮ್ಮ ಬೈಕ್ ಕಾರಣ. ಯಾಕಂದ್ರೆ ಪೂರ್ವ ಸ್ಪ್ಲೆಂಡರ್ ಗಾಡಿ ನಂದು ಕರಗಿದ್ದ ಸಂಬಂಧ ಅದಕ್ಕೆ ಕರಿಯ 93 ಆಗ್ತೀನಿ. ಈಗ ಇಡೀ ನೋಡಿರ್ಬೇಕಂದ್ರೆ ಕರಿಯ 93 ಅಂತಂದು ಲಾಗ್ ಅಂತ ಹಾಕಿಲ್ಲ. ಆದರೆ ಸ್ವಲ್ಪ ಸ್ಪೇಸ್ ಇಲ್ಲ ಅಂತಂದು ಅದಕ್ಕೆ ಕರಿಯ 93 ಅಷ್ಟೇ ಹಾಕ್ತೀನಿ. ಈಗ ಗಾಡಿ ಪೂರ ಮಾಡಿಫೈ ಮಾಡ್ತೀನಿ. ಇದ್ರಾಗ ಒಂದು ಬ್ಯಾಲೆನ್ಸ್ ಐತಿ. ಏನು ಬ್ಯಾಲೆನ್ಸ್ ಅಂದರೆ ಎಕ್ಸಾಟ್ ಒಂದು ಹಾಕಿಸ್ಬೇಕು. ಇದು ಸೈಲೆನ್ಸರ್ ಪಂಪ್ ತೆಗಿಸಿ ಸೈಲೆನ್ಸರ್ ಪಂಪ್ ಹಾಕಿಸ್ಬೇಕು. ಅದ್ರ ಸಂಬಂಧ ಎಲ್ಲರೂ ಕನ್ಫ್ಯೂಸ್ ಆಗ್ಬಿಟ್ರೆ ಕರಿಯ 93 ಅಂತ ನಾನೇ ಕರಗದೇನಂತಂದು ಎಲ್ಲರೂ ಕರಿಯ 93 ಅಂತಾರೆ. ಅದ ಕಾರಣ ಅಲ್ರಿ, ನನ್ನ ಬೈಕ್ ಕಾರಣ. ನಾನು ಪೂರ ನನ್ನ ಗಾಡಿ ಕರ್ಗಿದ್ದಿದ್ದ ಸಂಬಂಧ ಕರಿಯ 93 ಅಂತಂದು ನನ್ನ ಗಾಡಿ ಹೆಸರು ಇಟ್ಕೊಂಡಿನಿ ರೀ. ಆದರೂ ಮಾಡಿಫೈ ಮಾಡ್ಸೀನಿ, ಫುಲ್ ಮಸ್ತ್ ಚೆನ್ನಾಗೈತೆ ಗಾಡಿ. ಮಾಡಿಸಿ ಒಂದು 4 ತಿಂಗಳಾಯ್ತಲ್ಲ. ಎಕ್ಸಾಟ್ ಒಂದು ಹಾಕಿಸ್ತೀನಿ. ಸ್ವಲ್ಪ ಸಣ್ಣದ್ರಾಗ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಿತ್ತು, ಅದಕ್ಕೆ ಸುಮ್ಮನಿದ್ದೀನಿ. ಇದೇ ಸಾಲ ಮಾಡಿ ಇಷ್ಟ ಮಾಡಿಸೋದಕ್ಕೆ ಒಂದು ದೊಡ್ಡ ಎಮ್ಮೆ ಆಗೈತಿ. ನಾನು ಸ್ವಲ್ಪ ಸಾಲ ಹಾಡಿದ್ದೆ. ಈಗ ಎಕ್ಸಾಟ್ ಒಂದು ಹಾಕಿಸಿದ್ರೆ ಗಾಡಿ ಮಸ್ತ್ ಕಾಣ್ತೈತಿ. ಸ್ವಲ್ಪ ಗಿಳಿಸ್ಪೇಟೆ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಬೇಕು, ದೊಡ್ಡ ಗಾಡಿ ಹಾಕಿಸ್ಬೇಕಂತ ಮಾಡೀನಿ. ಇದೇ ನೋಡ್ರಿ ನನ್ನ ಗಾಡಿ ಚಲೋ ಐತಿಲ್ರಿ, ಕಮೆಂಟ್ ಮಾಡಿರಿ ಪಟ್ಟಂತ. ನಮಗೆ ಚಾ ಎನರ್ಜಿ ಡ್ರಿಂಕ್ ನೋಡ್ರಿ. ಯಾಕಂದ್ರೆ ಹೈವೇದಾಗ ಹೋಗೋ ಮುಂದೆ ನಮ್ಗೆ ಒಂದು ಕಪ್ ಚಾ ಕೊಡಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗೋದಿಲ್ಲ. ಯಾಕಂದರೆ ಬೇಜಾರಾಗ್ಬಿಡ್ತೈತಿ ರೀ. ಎಲ್ಲರೂ ಸ್ಟಾಪ್ ಮಾಡಿಲ್ಲ ಅಂದ್ರೆ ಒಂದು ಟೈಪ್ ಮೂಡ್ ಅಪ್ಸೆಟ್ ಆಕೈತಿ. ಅದ್ರ ಸಂಬಂಧ ಈಗ ನಾನ್ ಸ್ಟಾಪ್ ಸೀದಾ ಕೊಟ್ಟರು ಕಡೆ ಹೋಗೋಣ. ನನಗೆ ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂದರೆ ನಮಗೆ ಒಬ್ಬ ಬ್ರದರ್ ಸಚಿನ್ ಅನ್ನೋ ಕಾರಣ. ಯಾಕಂದರೆ ಗಾಡಿ ಐತಿ, ಸ್ಪ್ಲೆಂಡರ್ ಗಾಡಿ ಐತಿ, ಮಾಡಿಫೈ ಮಾಡಿಸ್ಕೊಂಡು ಈ ಥರ ರೀಲ್ಸ್ ಇರುತ್ತೆ, ಲಾಗ್ ಮತ್ತು ಮಾಡ್ಕೊತ ಹೋಗಿ ಒಂದಲ್ಲ ಒಂದು ದಿನ ನೀವು ಮುಂದೆ ಬರ್ತೀವಿ ಅಂತಂದು ಆ ಸಲಹೆ ಕೊಟ್ಟ. ಅದ್ರ ಸಂಬಂಧ ಈ ಫೀಲ್ಡ್ ಒಳಗೆ ನಾ ಬಿದ್ದೇನೆ ರೀ. ನಂದು ಇನ್ನೊಂದು ಫೀಲ್ಡ್ ಇತ್ತು, ಡ್ಯಾನ್ಸ್ ಫೀಲ್ಡ್ ಇತ್ತು. ಅದ್ರಾಗಂತೂ ಮುಂದೆ ಬರೋಕ್ಕಾಗಲಿಲ್ಲ. ಇದ್ರಾಗ ಅಟ್ಲೀಸ್ಟ್ ಟ್ರೈ ಮಾಡೋಣ ಅಂತಂದು ಇದ್ರಾಗ ಬಿದ್ದೇನೆ ರೀ. ಆದ್ರೆ ನಿಮ್ಮ ಸಪೋರ್ಟ್ ನನಗೆ ಕೊಟ್ಟರೆ ನಾ ಬೆಳಿತೇನೆ ಅಂತಂದು ಗೊತ್ತೈತ್ರಿ. ನೀವು ಕೊಡ್ತೀರಂತಂದು 100% ನನಗೆ ಗೊತ್ತಾಗತ್ತೈತಿ ರೀ. ಇಲ್ಲೇ ಮುಂದೆ ಎಲ್ಲೋ ಬಸ್ ಹೊಂಟೈತಲ್ರಿ, ಆ ಎಲ್ಲೋ ಬಸ್ದಾಗ ಹುಡುಗರು ಅದಾರ. ಅವ್ರು ಹಾಯ್ ಮಾಡಕತ್ತಾರ ನೋಡ್ರಿ. ನಿಮಗೆ ಕಾಣತ್ತಿಲ್ಲ, ನಂಗೆ ಕಾಣ್ತೈತಿ. ಈಗ ನಿಮಗೂ ಕಾಣ್ತೈತಿ ನೋಡ್ರಿ. ಹಾಯ್ ಮಾಡಿದ್ರು ನನಗೆ. ಈ ಹುಡುಗರದ್ದು ಕ್ರೇಜ್ ನೋಡಿದ್ರೆ ಒಂಥರ ಏನೋ ಒಂದು ಸಂತೋಷ ಆಕೈತಿ. ಯಾಕಂದರೆ ನಮ್ಮಂಥವ್ರು ಸಪೋರ್ಟ್ ಮಾಡ್ತಾರಲ್ಲ, ಅದೊಂದು ಖುಷಿ ಸಾಕು. ನಾವು ಆ ಸಣ್ಣ ವಯಸ್ಸದಾಗಿದ್ದಾಗ ರೈಡರ್ಸ್ಗಳು ನೋಡಿದ್ದೆ, ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಹಂಗೆ ಅಂತಿದ್ರು. ಆದರೆ ಅವ್ರು ಅನ್ಲಿಲ್ಲ, ನಂಗೆ ನಡೀತಿದ್ದೆ. ಹಾಯ್ ಮಾಡಿದ್ರಲ್ರೆ ಅಷ್ಟೇ ಖುಷಿ ಸಾಕು. ಹಿಂಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ನಮಗೆ ವಿಡಿಯೋ ಮಾಡೋಕೆ ಇನ್ನೂ ಕ್ರೇಜ್ ಬರ್ತೈತಿ ಹೊರತು ಬರೋಂಗಿಲ್ಲ ಅಂತ ಹೇಳಂಗಿಲ್ಲ. ಭಾಳ ಕ್ರೇಜ್ ಬಂತು ಆ ಹುಡುಗರು ನೋಡಿ. ವಿಡಿಯೋ ಮಾಡ್ಕೊತ ಹೋಗಿ ಏನೋ ಒಂದು ಖುಷಿ ಕೊಡ್ಸಿದಾರೆ ಆ ಹುಡುಗರು ನನಗೆ. ನಮಗೆ ಹೋಗಕ್ಕೆ ದಾರಿ ಬಿಡಲಿಲ್ಲ ಅಂದ್ರೆ ನಾವು ಗೂಳಿ ನುಗ್ಗಿ ಬಿಡ್ತೀವಿ. ಸಂದೆ ಆಗಲಿ ಪಂದ್ಯ ಆಗಲಿ ಸೀದಾ ಹೋಗ್ತಾ ಇರೋದೆ. ಜನ್ಮಕ್ಕೆ ಹೋಗೋ
ನಾವು ಯಾವ್ದು ತಲೆ ಕೆಡ್ಸೋಂಗಿಲ್ಲ. ನಮಗೆ ಹೋಗಕ್ಕೆ ಒಂದು ಬೈಕಿಗೆ ಹೋಗೋಷ್ಟು ಜಾಗ ಕೊಟ್ರಂದ್ರೆ ಸೀದಾ ನುಗ್ತಾ ಇರ್ತೀವಿ, ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ. ನಮ್ಗೆ ಇದು ಬಿಳೆಪಟ್ಟಿ ಐತಲ್ರಿ, ಬಿಳೆಪಟ್ಟಿ ಒಳಗೆ ನಮ್ದು ಬೈಕ್ ಇರಿಸ್ಬೇಕು. ಈ ಬಿಳೆಪಟ್ಟಿ ಒಳಗೂ ಏನಾರು ಆಕ್ಸಿಡೆಂಟ್ ಆತಂದ್ರೆ ನಮಗೆ ಸಂಬಂಧ ಇರೋಂಗಿಲ್ಲ, ಅವ್ರಿಗೂ ಸಂಬಂಧ ಇರೋಂಗಿಲ್ಲ. ಸ್ಪಾಟ್ ಡೆತ್ ಯಾರಿಗೂ ಸಂಬಂಧಪಟ್ಟಂಗಿಲ್ಲ. ಈ ಗಿರಿ ಒಳಗಿದ್ದಂದ್ರೆ ಅದು ಸಂಬಂಧಪಡ್ತೈತಿ. ಯಾಕಂದರೆ ನಮ್ಮ ಟೂ ವೀಲರಿಗೆ ಹೋಗೋಕ್ಕಂತಂದು ಈ ಪಟ್ಟಿ ಒಳಗೆ ಇರಿ ಅಂತಂದು ಹೇಳ್ತಾರೆ. ಈ ಪಟ್ಟಿ ಹೊರಗೆ ಅಂತಂದ್ರು ಯಾರು ಹೇಳೋದಿಲ್ಲ. ಅದ್ರ ಸಂಬಂಧ ಯಾರಾದರೂ ಬೈಕರ್ಸ್ಗಳು ಹೋಗ್ಬೇಕಂದ್ರೆ ಈ ಪಟ್ಟಿ ಒಳಗಿರಿ. ರೈಡರ್ಸ್ಗಳಿಗೆ ನಡೀತೈತೆ ಬಿಡ್ರಿ, ಅವರು ಪರ್ಫೆಕ್ಟ್ ಇರ್ತಾರೆ. ನಾವು ರೈಡರ್ಸ್ ಇರ್ತೇವಲ್ಲ, ಅದ್ರ ಸಂಬಂಧ ಈ ಪಟ್ಟಿ ಒಳಗೆ ಇರೋಕೆ ಟ್ರೈ ಮಾಡ್ಬೇಕು. ಹೆಚ್ಚು ಕಡಿಮೆ ಏನಾರಾದ್ರೆ ಅವ್ರ ಜವಾಬ್ದಾರಿ ತೊಗೊಂಗಲ್ಲ, ನಮಗೆ ಜವಾಬ್ದಾರಿ ರೀ ಅದು. ಇನ್ನೇನು ಮೇನ್ ಹೈವೇಗೆ ಬಂದು ನೋಡ್ರಿ, ಬೆಳಗಾವಿ ಹೈವೇಕ್ಕೆ. ಇನ್ನು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಂತಂದು ಸ್ವಲ್ಪ ಗಾಡಿ ನಿಂದಿರಿಸಿ ಮ್ಯಾಪ್ ಒಳಗೆ ನೋಡಿ, ಮ್ಯಾಪ್ ನೋಡ್ಕೊತ ಸೀದಾ ಹೋಗೋಣಂತ ಬರ್ರಿ. ನಮ್ಮ ಡ್ಯಾನ್ಸರ್ ಮ್ಯಾಪ್ ಬಿಟ್ಟಿದ್ದ, ಅದು ಮ್ಯಾಪ್ ನೋಡಾಕತ್ತೇನೆ ನೋಡ್ರಿ. ಈಗ ಜೂಮ್ ಹಾಕಿ ನೋಡಾಕತ್ತೀನಿ, ಒಂದು ಗೊತ್ತಾಗತ್ತಿಲ್ಲ. ಮ್ಯಾಪ್ ಅಂದ್ರೆ ಒಂದು ಅರ್ಥ ಆಗಂಗಿಲ್ಲ. ಈ ಡೈರೆಕ್ಷನ್ ಬೇರೆ ಬೇರೆ ಕಡೆ ತೋರಿಸ್ಬಿಡ್ತೈತಿ. ನಮ್ಮ ದೋಸ್ತನ ಕೈ ಕೊಡ್ತೀನಿ. ಈಗ ಅವ ಲಾಸ್ಟ್ ಟೈಮ್ ಪಿಕ್ಚರ್ ಮಾಡ್ಯಾನ, ಈ ಟೈಮ್ನು ಪಿಕ್ಚರ್ ಮಾಡಿ ಗಿಟ್ಯಾನಂತಂದು ಕನ್ಫ್ಯೂಸ್ ಆಗತ್ತೈತಿ. ನೋಡು ಮತ್ತು ಮುಂದೆ ಸೀದಾ ಈಗ ಮ್ಯಾಪ್ ನೋಡ್ಕೊಂತ ಹೊಂಟೇವಿ. ನಮ್ಮ ದೋಸ್ತನ ಕಡೆ ಮೊಬೈಲ್ ಕೊಟ್ಟಿನಿ. ಲಾಸ್ಟ್ ಟೈಮ್ ದಾಂಡೇಲಿಗೆ ಹೋದಾಗ ನಮಗೆ ಉಲ್ಟಾ ಪಲ್ಟಾ ಕರ್ಕೊಂಡು ಸುತ್ತಾಕಿ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಈಗೂ ಅವ್ನು ನಮ್ಮ ಕೀ ಇಟ್ಕೊಂಡು ಸೀದಾ ನಾ ಹೊಂಟೇನಿ ಕೋಟೂರ್ ಕಡೆ. ಸೀದಾ ಮ್ಯಾಪ್ ನೋಡ್ಕೊಂಡು ಸೀದಾ ಸರ್ವಿಸ್ ರೋಡಿಗೆ ಬಂದೇವಿ. ಈಗ ಊರು ಹೋಗೋ ರೋಡಿಗೆ ಏನೇನು ಆಕೈತಿ ಮ್ಯಾಪ್ ನೋಡ್ಕೊಂತೋಗಿ ಅವ್ರು ಕರೆಕ್ಟ್ ಹೇಳ್ತಾನೆ, ನಾ ಕರೆಕ್ಟ್ ಹೋಗ್ತೀನಿ. ನಂಗಂತರೂ ಕನ್ಫ್ಯೂಸ್ ಆಗದೇನು ರೀ ಇನ್ನೂ ಮಟ್ಟ. ನಾ ಹೇಳಿದೆ ರೀ ಇವ್ರ ಮ್ಯಾಗ ನಂಬಿಕೆ ಇಡಬಾರ್ದು ಅಂತಂದು. ಆದರೂ ನಂಬಿಕೆ ಇಟ್ಕೊಂಡು ಬೇರೆ ಊರೊಳಗೆ ಹಾಕಿಬಿಟ್ಟೆ ನೋಡ್ರಿ. ಮುಂದಿನ ಕ್ರಾಸ್ ಹೇಳಿದ್ರೆ ಅವರು ಫಸ್ಟ್ ಕ್ರಾಸಿಗೆ ಹಾಕಿಬಿಟ್ಟೆ ನೋಡ್ರಿ. ಅದಕ್ಕೆ ಇವ್ನ ಮ್ಯಾಗ ನಂಬಿಕೆ ಇಡಬಾರ್ದು ಅಂತಂದು ಇನ್ನೂ ಅರ್ಥ ಆಯ್ತು ನೋಡ್ರಿ. ಇನ್ನು ಮ್ಯಾಗ ಸತ್ರು ನಂಬಿಕೆನೇ ಇಡಂಗಿಲ್ರಿಪ್ಪ ಈ ಮನುಷ್ಯನ ಮ್ಯಾಗ. ಸಾಕಾಗ್ಬಿಟ್ಟೈತಿ ಮನುಷ್ಯನ ಮ್ಯಾಗ. ಹಿಂಗೆ ಹೋಗು ಮುಂದಿನ ಕ್ರಾಸಿಗೆ ಹೋಳಂತಂದ್ರೆ ಹೇಳ್ಯಾರ. ನಾನು ಒಂದನೇ ಕ್ರಾಸಿಗೆ ಹೊಳ್ಬಿಟ್ಟೆ. ನೀವು ಹಾಡ ಒಂದು ಗೊತ್ತಾಗತ್ತಿರಿ ಮ್ಯಾಪ್ ಸಂಬಂಧ. ಅಂತೂ ಕೋಟೂರ್ ಮೇನ್ ರೋಡಿಗೆ ಬಂದು ನೋಡ್ರಿ. ಈಗ ಸೀದಾ ಅಲ್ಲೇ ಮದುವೆ ಮನೆ ಕಡೆ ಹೋಗೋಣ. ಇಲ್ಲಿ ನೋಡ್ರಿ ನಮ್ಮ ಸರ್ಗಳು ಹೆಂಗೆ ಪಾರ್ಟಿ ಮಾಡಾಕತ್ತಾರೋ ಏನೋ ಹಾಲ್ ಒಳಗೆ, ಒಂದು ಗೊತ್ತಾಗತ್ತಿಲ್ಲ ನನಗೆ. ಈಗ ಒಳಸ್ಕೊಂಡು ಅವ್ರ ಕಡೆ ಹೋಗೊಂಬರ್ರಿ. 4 ಗಾಡಿ ನೋಡಿದ್ಗಳೇ ನಾನು ಸ್ಟಾಪ್ ಮಾಡೋದ. ಯಾಕಂದ್ರೆ ಎಲ್ಲ ಬಾಯ್ಸ್ ಎಲ್ಲ ಇಲ್ಲೇ ಇರ್ತಾರೆ. ಇಲ್ಲಿ ತೋಟ ಒಳಗೆ ಏನು ಮಾಡಾಕತ್ತಾರಂತ ನಂಗಂತೂ ಗೊತ್ತಿಲ್ಲ. ಸೀದಾ ಹೋಗಿ ನೋಡೋಣ ಏನು ಮಾಡಾಕತ್ತಾರ ಅವ್ರು. ಹಾಯ್ ಮಾಡ ಕರಣ್, ಮಂಜು ಬ್ರೋ, ಸಂದೀಪ್ ಬ್ರೋ, ಇವ ಕೊಜ್ಜ ನನ್ನ ಮಗ ಇವ. ಇವ್ರೆಲ್ಲಾರು ಕುಂತಿದ್ ನೋಡಿ ಎಲ್ಲಾರು ಕುಡಿಯಾಕ ಕುಂತಾರಂತ ಮಾಡೀನಿ. ಆದ್ರೆ ಎಲ್ಲಾರು ಒಂದೊಂದು ಡ್ಯೂ ಹುಡ್ಕೊಂಡ್ ಕುಂತಾರ ಇವ್ರು. ನಾವು ಕಿಟ್ಟಿ ಕುಡಿಯತಾರಂತಂದು ಬಂದು ನೋಡಿದ್ರೆ ಇವ್ರು ಡ್ಯೂ ಕುಡ್ಕೊಂಡ್ ಕುಂತಾರ. ಅಷ್ಟು ಜನ ನಮ್ಮ ಮಕ್ಳು ನೋಡ್ರಿ, ಅಲ್ಲಿ ಬ್ಲ್ಯಾಕ್ ಜರ್ಕಿನ್ ಹಾಕೊಂಡ್ರ ಅಲ್ಲಿಂತಾರ ನೋಡ. ಅವ್ರದ್ದು ಗ್ರೂಪ್ ಇದೆ, ಅವ್ರೆಲ್ಲಿರ್ತಾರೆ ಇವ್ರೆಲ್ಲರೂ ಅಲ್ಲಿರ್ತಾರ ನೋಡ್ರಿ. ಗಾಡಿ ಇರೋದು ಒಂದು ದೊಡ್ಡ ದನ, ಅದ್ರಾಗ 3 ಮಂದಿ ದಾಡ್ಸಿ ಪ್ಲೇಯರ್ ಕುಂತಾರ ನೋಡ್ರಿ. ಆ ಬುಲೆಟಿಗೆ ಅದಕ್ಕೆ ಕಂಪೇರ್ ಭಾರಿ ಐತಿ ನೋಡ್ರಿ. ಹೆಂಗದಾರ ಚಸ್ಮಾ ಗಿಸ್ಮಾ ಹಾಕೊಂಡು ಫುಲ್ ಬುಲೆಟ್ ಅಂತೂ ಫುಲ್ ಕ್ರೇಜಿ ಆಗಿ ಬಂದ ನಮ್ಮ. ಆ ಬುಲೆಟಿಗೂ ಅವ್ರಿಗೆ ಭಾಳ ಕಂಪೇರ್ ಆಗ್ಬಿಟ್ಟಿದ್ರಿ. ಎಸ್ ನೋಡ್ರಿ ಇಲ್ಲಿ ಗಾಡಿ ಹೆಂಗೆ ಬರ್ತಾವ ನೋಡ್ರಿ. ಅಷ್ಟೇ ಗಾಡಿ ಬಸ್ ಅಂತ ಬರ್ತಾವ. ಒಂದು ಎಕ್ಸಿಡೆಂಟ್, ಒಂದು NS, ಒಂದು ಎರಡು ಎಕ್ಸಿಡೆಂಟ್, ಒಂದು NS. ಹಿಂಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಸ್ಪ್ಲೆಂಡ್ರೇ ನಮಗೆ ಐಡಿಯಲ್ ಸಾಕು ನೋಡ್ರಿ. ನಮ್ಮ ಮಾಸ್ಟರ್ ಮಾಡ್ತಾರೆ ನೋಡ್ರಿ. ಅಂದ್ರೆ ನೋಡ್ರಿ ನಮ್ಮ ಮಾಸ್ಟರು ನಮ್ಮದ ನೋಡ್ರಿ ಫುಲ್ ಅವ್ರ ಗಿಫ್ಟ್ ಡ್ಯಾನ್ಸರ್ಸ್ ಎಲ್ಲ. ನಾವು ಗೊತ್ತಿಲ್ಲ ಡ್ಯಾನ್ಸರ್ ನೋಡ್ರಿ, ಇನ್ನೂ ಡ್ಯಾನ್ಸರ್ ಎಲ್ಲ ಒಂದೇ ಗಾಡಿ. ನಾ ಒಂದು 5-6 ಗಾಡಿ ಇರ್ತಾವೆ ನಮ್ಮ ಕವಿನಾನ. ನೀವು ತಟ ಮಾಡೋ ನೀವು. ನಮ್ಮ ಸಚಿನ್ ಎಲ್ಲ ತಾಳಿ ಗಿಳಿ ಕಟ್ಟಾರಂತ ಫೋನ್ ಬಂದಿದ್ದ. ಈಗ ಸೀದಾ ಊಟಕ್ಕೋ ಏನೋ ರಿಸೆಪ್ಷನಿಗೂ ಒಂದು ಗೊತ್ತಾಗತ್ತಿಲ್ಲ. ಯಾವುದೋ ಒಂದು ಹಳ್ಳಿಯಾಗ ಬಂದೇವಿ. ಹಳ್ಳಿ ನೋಡ್ಬೋದು, ಹಳ್ಳಿ ವಾತಾವರಣ ಮಾಡ್ಬೋದು ನೋಡ್ರಿ. ಇಲ್ಲೆಲ್ಲ ದೊಡ್ಡ ದೊಡ್ಡ ಗಾಡಿ, ಅದ್ರಾಗ ಸಣ್ಣದ ಗಾಡಿ ನಮ್ಮದೇ ರೀ. ಆದ್ರೆ ನಾ ಸಣ್ಣದಂತ ಹೇಳ್ಕೊಂಬಾರ್ದು, ದೊಡ್ಡ ಗಾಡಿನೇ. ಯಾಕಂದ್ರೆ ನಮ್ಮ ಲೆವೆಲಲ್ಲ ಅವು ಗಾಡಿ. ಸ್ಪೀಡ್ ಕಮ್ಮಿ ಇರ್ಬೋದು, ಆದ್ರೆ ರೇಂಜ್ ಮಾತ್ರ ಯಾವತ್ತೂ ಕಮ್ಮಿ ಆಗೋದಿಲ್ಲ ನಾವು ದೊಡ್ಡ ಗಾಡಿದು. ಒಳಗೆ ಊಟ ಮಾತಾಡಿದ್ದೆ ಗಾಡಿ ಹಂಗಾಯ್ತು ಪಾರ್ಕಿಂಗ್ ಸಿಗತ್ತೆ.
ಎಲ್ಲತ್ಲು ಸಂಧ್ಯಾಗ ಹಾಕ್ತೀನಿ ಸಂಧ್ಯಾಗ ಹಾಕಿ ಊಟ ಮಾಡಕ್ಕೆ ಹೋಗ್ಬೇಕು. ಮದುವೆ ಒಳಗೆ ಡ್ಯಾನ್ಸ್ ಮಾಡತ್ತಾರ ನೋಡ್ರಿ ನಮ್ದು ವಿಕೆ ಡ್ಯಾನ್ಸ್ ಗ್ರೂಪ್ ನೋಡ್ರಿ. ತಿನ್ನತ ನೋಡ್ರಿ ಬಕಾಸೂರು ನನ್ನ ಮಗ ಎಂತೆಂತವ್ರಿಗೂ ಸಾವು ಬರುತ್ತೆ ಸತ್ತೋಗ್ಬಿಡಿ. ಬಜ್ಜು ಬಜ್ಜು ಇಲ್ಲಿ ನೋಡಿ ಹುಡುಗಿ ನನ್ ಕೌರಿ ನೋಡ್ರಿ ಇಲ್ಲಿ ಕೌರಿ ಆಯ್ ಮಾಡಿ ಹುಡುಗಿ ವಿಷ ಆಡ್ಕೊಂಡ ಆರ್ತಿ ತಟ್ಟೆ ಹಿಡ್ದಾಳ ನೋಡ್ರಿ ನನ್ ಕೌರಿ ಇಲ್ಲಿ ನನ್ ಕೌರಿ ನೋಡ್ರಿ ನೋಡ್ರಿ ಇಲ್ಲಿ ಹೆಂಗ್ ನಿಂತಾರ. जल्दी जल्दी आ थोड़ा जल्दी जल्दी आ गया माँ बोल बे तू बेटा है क्या बेटे ಬೇಟಾ तेरा बेटा ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಸೀದಾ ಈಗ ನಾವು ಹೊಂಟಿದ್ದೀವಿ ನಮ್ಮೂರ ಕಡೆ. ಈಗ ನಾನ್ ಸ್ಟಾಪ್ ಹೋಗ್ಬಿಡೋಣ್ರಿ, ಎಲ್ಲಿ ಸ್ಟಾಪ ಮಾಡೋದು ಬೇಡ. ಆಮೇಲೆ ಸಿಟಿ ಒಳಗೆ ಯಾಕೆ ಬಂದೀವಿ ಅಂದ್ರೆ ಅಲ್ಲಿ 1 ತಾಸು ಬೇಕಾಗೈತ್ರಿ, ಆದರೂ ಬೇಸರ ಆಗೈತೈತೆ. ಅದಕ್ಕೆ ಸಿಟಿ ಒಳಗೆ ಹೋಗೋಣ ಅಂತಂದು ನಮ್ಮ ದೋಸ್ತ್ ಹೇಳಿದೆ. ಈಗ ಸೀದಾ ನಾನ್ ಸ್ಟಾಪ್ ನಮ್ಮೂರ ಕಡೆ ಹೋಗ್ಬಿಡೋಣ. ಎಲ್ಲಿ ಸ್ಟಾಪ್ ಮಾಡ್ಲಾರ್ದಂಗೆ ಸೀದಾ ಈಗ ನಮ್ಮೂರ ಕಡೆ ಬಂದೆ ನೋಡ್ರಿ. ಹೋಗೋ ಮುಂದೆ ಮೌಂಟ್ ಹಾಕೊಂಡು ಹೊಂಟೈತಲ್ರಿ, ಅಲ್ಲಿ ಮುಂದೆ ಲಾಸ್ಟ್ ಕಡೆ ಹಾಕೊಂಡು ಹೋಗಿದ್ದೆ, ನಾಚಿಕೆ ಬರಾಕೈತೈತಿ. ಈಗ ಸೀದಾ ಮೌಂಟ್ ಹಾಕೊಂಡು ಸೀದಾ ಏರಿಯಾ ಒಳಗೆ ನುಗ್ಗಿ ಬಿಡೋಣ ಬರ್ರಿ. ಇದೆ ನೋಡ್ರಿ ನಮ್ಮೂರು ಬಿಡ್ನಾಳ್ ಊರು. ಏನು ಎಕ್ಸ್ಪೀರಿಯೆನ್ಸ್ ಆತಂದ್ರೆ ಭಾಳ ಎಕ್ಸ್ಪೀರಿಯೆನ್ಸ್ ಆಯ್ತು ನೋಡ್ರಿ. ನನಗಂತೂ ಫುಲ್ ಸೈಕ್ ಆಗಿಬಿಟ್ಟೆ. ಈಗ ಮೈಕ್ ಒಂದು ಹಾಕೊಂಡ್ಬಿಟ್ಟಿದ್ರೆ ಒಂದು ಟೈಪ್ ಕ್ಲಿಯರಿಟಿ ಬರ್ತಿತ್ತು, ಆದರೂ ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ನೆಕ್ಸ್ಟ್ ತೊಗೊಂಡ್ಬಿಡೋನು. ಈಗ ಸೀದಾ ಹೋಗೋಣ ನಮ್ಮ ಮನೆ ಕಡೆ. ಫಸ್ಟ್ ಪ್ರಜ್ವಲನ್ ಬಿಡೋಣ, ಆಮೇಲೆ ನಾವು ಹೋಗೋಣ. ಹೆಲ್ಮೆಟಿಗೆ ಮೌಂಟ್ ಕೊಟ್ಟಿದ್ದು ನಮ್ಮ ಬ್ರದರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಅವನಿಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನನಗೆ ವಿಡಿಯೋ ಮಾಡೋಕ್ಕಾಗ್ತಿದ್ದಿಲ್ಲ. ಅದ್ರ ಸಂಬಂಧ ಅವ್ನ ಕಡೆ ಕಾಡಿ ಇಸ್ಕೊಂಬಂದಿದ್ದೆ. ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಕಣಣ್ಣ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಸೀದಾ ಈಗ ಪ್ರಜ್ವಲರ್ದು ಓಣಿ ಬಂತು. ಈಗ ಪ್ರಜ್ವಲನ್ ಬಿಡೋಣ. ಈಗ ಸೀದಾ ಇದೆ ನೋಡ್ರಿ, ಅಲ್ಲಿ ಈ ಏರಿಯಾ ಒಳಗೆ ಹೋದ್ರೆ ಅವ್ರ ಮನೆ ರೀ. ಅವಂಗೆ ಬಿಟ್ಟು ಬಾಯಿ ಹಿಡಿತಾರೆ. ಇದೇ ರೀತಿ ವಿಡಿಯೋ ಬರ್ತಿರ್ತಾವ್ರಿ. ಸ್ವಲ್ಪ ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ. ಏನಾರ ಮಾತಾಡ್ರೊಳಗೆ ಮಿಸ್ಟೇಕ್ ಮಾಡಿದೆ ಅಂದ್ರೆ ಕ್ಷಮೆ ಇರಲಿ ರೀ. ಮತ್ತು ನೆಕ್ಸ್ಟ್ ಲೋಗಿ ಸಿಗೋಣ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾತ್ರ ಮರೆಯೋಕೆ ಹೋಗ್ಬಿಡ್ರಿ. ಬಾಯ್.